ಕಳೆದ 5 ವರ್ಷದಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ? ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಎಂದು ಬಿಜೆಪಿ ನಾಯಕರ ದಮ್ಮು ತಾಕತ್ತಿನ ಬಗ್ಗೆ ಬೆಳಗಾವಿ ಜಿಲ್ಲೆ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಸವಾಲ್ ಹಾಕಿದ್ದಾರೆ. 2014ರ ಮೊದಲು ಮನಮೋಹನ್ ಸಿಂಗ್ ಸರ್ಕಾರವಿದ್ದಾಗ ದೇಶದ ಮೇಲಿದ್ದ ಒಟ್ಟು ಸಾಲವೆಷ್ಟು ಎಂಬುದರ ಬಗ್ಗೆ ಬಿಜೆಪಿ ನಾಯಕರು ಲೆಕ್ಕಾಚಾರ ನೀಡಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ಗುತ್ತಿಗೆದಾರರು ಸ್ಟ್ರೈಕ್ ಮಾಡ್ತಕ್ಕಂಥದ್ದು ನ್ಯಾಯಸಮ್ಮತವಾಗಿ ಸ್ಟ್ರೈಕ್. ಪಾಪ 4 ವರ್ಷ 5 ವರ್ಷದಿಂದ ಅವರಿಗೆ ಹಣ ಪಾವತಿ ಆಗದೇ ಇರೋದರಿಂದ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಅವರಿಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ. ನಿಮ್ಮದು ಎಲ್ಲವನ್ನು ನಾವು 2 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರು. ಬೊಮ್ಮಾಯಿ ಅವರು ಬಿಟ್ಟು ಹೋಗುವಾಗ 32,000 ಕೋಟಿ ರೂಪಾಯಿ ಬಾಕಿ ಬಿಟ್ಟು ಎಷ್ಟು ಯಾರು ಮಾಡಿದ್ದು? ನೀವು ಹೇಳ್ತಾ ಇದ್ದೀರಿ ಅದನ್ನೇ ಹೇಳಕತ್ತೀನಿ. 32,000 ಕೋಟಿ ಅವರು ಮಾಡಿರೋ ಸಾಲ ಬಾಕಿ ಈಗ ನಾವು ಕೊಡ್ತಾ ಇದ್ದೀವಿ. ಹೊಸ ಹೆಚ್ಚು ಕಾರ್ಯಕ್ರಮ ತಗೊಳ್ಳದೇ ಇರೋದು ಕಾರಣ ಏನಂತಂದರೆ ಹಳೆ ಬಾಕಿಗಳನ್ನು ಪಾವತಿ ಆದಮೇಲೆ ಹೊಸ ತಗೋಬೇಕಂತೇಳಿ ನಮ್ಮದು ವರ್ಕ್ ಸ್ಲೋ ಮಾಡ್ತಾಯಿದ್ವಿ. ರಾಜ್ಯದಲ್ಲಿ ಗುತ್ತಿಗೆ ಆದವರು ಯಾವ ಕೆಲಸ ಮಾಡ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಅರ್ಧಕ್ಕೆ ಮಟ್ಟಗೊಂಡಿದೆ. ನಿಜ ರೀ, ನಾನು ಒಪ್ಪುತ್ತೇನಲ್ಲ. ಅವ್ರ ಬೇಡಿಕೆ ಸರಿ ಇದೆ, ಅವ್ರು ನ್ಯಾಯಸಮ್ಮತವಾಗಿ 4-5 ವರ್ಷ ಕೈಲಿಂದ ದುಡ್ಡು ಹಾಕಿ ಪಾಪ ಅವ್ರು ಹೆಂಗೆ ತಡೆಯೋಕ್ಕಾಗುತ್ತೆ? ಅದಕ್ಕೆ ಅವ್ರದ್ದು ನಾವು ಹೊಸ ಕಾರ್ಯಕ್ರಮಗಳು ಹೆಚ್ಚು ತೊಗೊಳ್ಳಾರ್ದೇ ಹಳಿ ಬಾಕಿಯನ್ನು ಪೂರ್ಣ ಮುಗಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡೇ ಇವತ್ತು ಅನೇಕ 32,000 ಕೋಟಿಯಲ್ಲಿ 2 ವರ್ಷದಲ್ಲಿ ಸಂಪೂರ್ಣ ಅದನ್ನು ಮುಗಿಸ್ತೀವಿ ಅಂತಲೇ ಹೇಳಿದ್ರು. ಬಿ ಜೆ ಪಿ ಅವರಿಗೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇವತ್ತಿನ ಶಾಸಕರಾಗಲಿ ಇವತ್ತಿನ ಮುಖಂಡರಿಗೆ ಅವರಿಗೆ ನೆನಪಿನ ಶಕ್ತಿ ಭಾಳ ಕಡಿಮೆ ಇದೆ. ಸ್ವಲ್ಪ ಮೆಲುಕು ಹಾಕಬೇಕು. ಅವರು 5 ವರ್ಷ ಅವಧಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಯುವಕರಿಗೆ ನಿರುದ್ಯೋಗ ತಾಂಡವಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಯುವಕರಿಗೆ ನೌಕರಿಗಳನ್ನು ಕೊಟ್ಟರು ಅಂತಕ್ಕಂಥದ್ದು ಅವಲೋಕನ ಮಾಡ್ಕೋಬೇಕು. ನಾನು ಒಂದೇ ಮಾತು ಕೇಳ್ತೇನೆ ಅವ್ರಿಗೆ. 2014ರ ಪೂರ್ವದಲ್ಲಿ ಕೇಂದ್ರದ ಮೇಲೆ ಸಾಲ ಎಷ್ಟಿತ್ತು ಒಟ್ಟು? 2014ರ ಪೂರ್ವದಲ್ಲಿ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದ ಒಟ್ಟು ಸಾಲ ಎಷ್ಟಿತ್ತು? ಇವತ್ತು 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಸಾಲ ಎಷ್ಟು ಮಾಡಿದೆ? ಅದ್ರ ಬಗ್ಗೆ ಒಂದು ಸ್ವಲ್ಪ ಅವ್ರು ಅವಲೋಕನ ಮಾಡ್ಕೊಂಡು ಈ ಅಧಿವೇಶನದಲ್ಲಿ ಅವ್ರು ಉತ್ತರ ಕೊಟ್ಟರೆ ಅದಕ್ಕೆ ಅವರು ಜಾಣ್ಮೆ ಎದ್ದು ತೋರಿಸಿದಂಗೆ ಆಗುತ್ತೆ. ಅಂದರೆ ನಿಮ್ಮದು ಸರ್ಕಾರ ಆಡಳಿತ ವೈಫಲ್ಯ ಮುಚ್ಚಾಡೋಕ್ಕೆ ಕೇಂದ್ರ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಯಾರು ಯಾರು ಅಶೋಕನ ಹೇಳ್ತಾರೆ ಆರೋಪ ಆರೋಪ ತಮ್ಮದು ಅಭಿವೃದ್ಧಿ ಏನೂ ಇಲ್ಲ, ಇಲ್ಲಿ ಕುಂಠಿತ ಆಗ್ತಾ ಇದೆ, ಬಿಟ್ಟು ಇವರು ಬಿಜೆಪಿ ಕಡೆ ಬೊಟ್ಟು ಮಾಡ್ತಾರೆ, ಕಾಂಗ್ರೆಸ್ ಇದೇ ಚಾಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಕೇಳತ್ತೀನಿ, ಈಗೇನು ಕೇಳತ್ತೀನಿ. 14ರ ಪೂರ್ವಕ್ಕಿಂತ ಸಾಲ ಇಟ್ಟಿತ್ತು, 14ರ ನಂತರ ಸಾಲ ಎಟ್ಟಾಗಿದೆ, ಇದನ್ನಷ್ಟೇ ಕೊಡಲಿ ಅವರು. ಕೇಂದ್ರ ಸರ್ಕಾರ ಅವರು ಚುನಾವಣೆ ಪೂರ್ವದಲ್ಲಿ ಏನು 14ರ ಪೂರ್ವದಲ್ಲಿ 1 ವರ್ಷಕ್ಕೆ 2 ಕೋಟಿ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತೇಳಿ ಅದನ್ನು 11 ವರ್ಷದ ಪಟ್ಟಿ ಕೊಡಲಿಲ್ಲ. ಅಂದರೆ 22 ಕೋಟಿ ಜನರಿಗೆ ಉದ್ಯೋಗ ಕೊಡಬೇಕಾಗಿತ್ತಲ್ಲ, ಅದರಲ್ಲಿ ಎಷ್ಟು ಕೊಟ್ಟಿದ್ದರು? ಸಾಲ ಎಷ್ಟು ಮಾಡಿದ್ರು? ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಎಷ್ಟು? ಅವ್ರು ಹೇಳೋದೇನು, ಮನಮೋಹನ್ ಸಿಂಗ್ ಅವರಿದ್ದಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಈಗ ನಾವು ಕೊಟ್ಟಿರ್ತಕ್ಕಂಥದ್ದು ತುಲನೆ ಮಾಡಬೇಕು ಅಂತೇಳಿ. ಬಜೆಟ್ ಸೈಜ್ ಇರುತ್ತೆ, ಇದ್ಯಾವುದೋ ಹಳ್ಳಿ ಒಳಗೆ ಗೊತ್ತಿಲ್ಲದವ್ರಿಗೆ ಹೇಳೋದಲ್ಲ. ಅವತ್ತಿನ ಬಜೆಟ್ ಗಾತ್ರ ಏನಿತ್ತು, ಇವತ್ತಿನ ಬಜೆಟ್ ಗಾತ್ರ ಏನಿತ್ತು, ಅವತ್ತಿನ ರೇಷೋ ಏನಿತ್ತು, ಇವತ್ತಿನ ರೇಷೋ ಏನಿತ್ತು, ಅವತ್ತಿನ ಪರ್ಸೆಂಟೇಜ್ ಏನಿತ್ತು, ಇವತ್ತಿನ ಪರ್ಸೆಂಟೇಜ್ ಏನಿತ್ತು, ಅವತ್ತಿನ ಆದಾಯ ಏನಿತ್ತು, ಇವತ್ತಿನ ಆದಾಯ ಏನಿದೆ, ಅವತ್ತಿನ GST ಬರ್ತಕ್ಕಂಥ ಹಣ ಎಷ್ಟಿತ್ತು, ಈಗಿನ ಬಜೆಟ್ GST ಹಣ ಇಟ್ಟಿದೆ. ರಾಜ್ಯದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರಿ 3,000 ಕೊಡ್ತಿದ್ರು. ಮುಖ್ಯಮಂತ್ರಿಗಳು ಸಭೆ ಕರೆದು ಕಾರ್ಖಾನೆಯರ ಮೇಲೆ ಒತ್ತಡ ಹಾಕ್ಕೊಂಡು 3,300 ರೂಪಾಯಿ ಕೊಡೋಕ್ಕಂತ ಮಾಡಿದರು. ಗೋವಿನ ಜೋಳದ ರೇಟ್ ಬಿತ್ತು. ಯಾಕೆ ಬಿತ್ತು? ನೀವು ಪ್ರಶ್ನೆ ನೀವು ಕೇಳಬೇಕು, ಮಾಧ್ಯಮದವ್ರು ನೀವು ಕೇಳಬೇಕು. BJP ಅವರಿಗೆ ಗೋವಿನ ಜೋಳದ ದರ ಸುಮಾರು 6-7 ವರ್ಷದಿಂದ 2,400 ಇತ್ತು. ಈ ವರ್ಷ 1,800-1,900 ಆಯಿತು. ಯಾಕಾಯಿತು? ಕಾರಣ ಏನು? ಇವತ್ತು ಗೋವಿನ ಜೋಳದ ಮೇಲೆ ದೇಶದಲ್ಲಿ ಏನು ಇಥನಾಲ್ ಉತ್ಪಾದನೆ ಆಗ್ತಿತ್ತು,
ಎಷ್ಟು ಉತ್ಪಾದನೆ ಆಗ್ತಿತ್ತು ಅದನ್ನು 100ರಷ್ಟು ಅದನ್ನು ಅವರು ಆಯಿಲ್ ಕಂಪ್ನಿಯವರು ಖರೀದಿ ಮಾಡ್ತಿದ್ರು. ನಾನು ಒಂದೇ ಪ್ರಶ್ನೆ ಕೇಳ್ತೀನಿ, ಅವ್ರಿಗೆ ಉತ್ತರ ಕೊಡಿ. ಅವರು BJP ಅವರಿಗೆ ತಾಕತ್ತಿದ್ದರೆ ದಮ್ ಇದ್ದರೆ ಅಂತೇಳಿ ಏನು ಮಾತಾಡ್ತಾರಲ್ಲ, ಆ ತಾಕತ್ತು ದಮ್ ಇದ್ದರೆ ಕೇಂದ್ರ ಸರ್ಕಾರಕ್ಕೆ ಒಟ್ಟು 32 ರಾಜ್ಯಗಳು ಒಂದೇ ತಾನೆ, ಮಲ್ತಾಯ ಧೋರಣೆ ಮಾಡಬಾರ್ದಲ್ಲ. ಇಥನಾಲ್ ಉತ್ಪಾದನೆ ಆಗಿರ್ತಕ್ಕಂಥ ದೇಶದ ರಾಜ್ಯದಲ್ಲಿ ಅನೇಕ ರಾಜ್ಯಗಳಲ್ಲಿ ಗುಜರಾತದಲ್ಲಿ ಉತ್ಪಾದನೆ ಆಗ್ತಕ್ಕಂಥ 100ಕ್ಕೆ 100ರಷ್ಟು ಅದನ್ನು ಖರೀದಿ ಮಾಡ್ತಾರೆ. ಉತ್ತರ ಪ್ರದೇಶದಲ್ಲಿ 72% ಖರೀದಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ 65% ಖರೀದಿ ಮಾಡ್ತಾರೆ. ಕರ್ನಾಟಕದಲ್ಲಿ 27% ಖರೀದಿ ಮಾಡ್ತಾರೆ. ಗೋವಿನ ರೇಟು ಇವತ್ತು ಬೀಳಲಿಕ್ಕೆ ಕಾರಣ ಏನಂದರೆ ಈ ಒಂದು ನೀತಿ. ಅದಕ್ಕೆ ಮುಖ್ಯಮಂತ್ರಿಗಳು ಆ ಗೋವಿನ ಜೋಳದ ರೇಟ್ ಬಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಅದಕ್ಕೆ ದರ ನಿಗದಿ ಮಾಡಿ ಅದಕ್ಕೆ ಹೆಚ್ಚು ದರ ಸಿಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಹಣ ಹಾಕಿದರು. ಕಬ್ಬಿನ ಸುಮಾರು 300 ಕೋಟಿಯಷ್ಟು ಹಣ ಕಬ್ಬು ಬೆಳೆಗಾರರಿಗೆ ಕೊಡ್ತಕ್ಕಂಥದ್ದು ಮಾಡಿದರು. ಅದರ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯದಿಂದ ಬರೀ ಸಕ್ಕರೆ ಮೇಲೆ 5% ನಾವು GST ಕಟ್ತೀವಿ. ಸಕ್ಕರೆ ಮೇಲೆ ನಮ್ಮ ರಾಜ್ಯದಿಂದ GST ಎಷ್ಟು ಹೋಗುತ್ತೆ? ಬರೀ ಕಬ್ಬಿನ